ಹೆಣ್ಮಕ್ಳಿಗೆ ಒಂದು ಖುಷಿ ವಿಚಾರ ಏನು ಅಂದ್ರೆ ಸಚಿವ ಸಂತೋಷ್ ಲಾಡ್ ಅವ್ರ ಕಡೆಯಿಂದ ಋತುಚಕ್ರ ರಜೆ ಅನ್ನೋದು ಮಂತ್ಲಿ ಒಂದ್ ರಜೆ ಬೇಕು ಅನ್ನೋದು ಒಂದು ರಜೆ ಕೊಡಿಸ್ತಾ ಇದ್ದಾರೆ. ಅದು ಇಂಪ್ಲಿಮೆಂಟ್ ಆಗ್ಬೇಕು. ಸೊ ಹೌದು. ನಿಮ್ಮ ಒಪಿನಿಯನ್ ಏನಂತಾರೆ? ನೀವೊಬ್ಬ ಸೆಲೆಬ್ರಿಟಿ, Yes. ಎಷ್ಟೋ ಶೂಟ್ ಹೋಗ್ತಾ ಇರ್ತೀರಾ, ಆ ರಿಸ್ಕ್ ಎಲ್ಲ ಹೇಗಿರುತ್ತೆ? ಹೆಣ್ಮಕ್ಳು ಋತುಮತಿ ಆದಾಗಿಂದನೂ ಆ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ. ಈಗ ನಮ್ಮ ಸರ್ ಸಂತೋಷ್ ಲಾಡ್ ಅವರು ಒಬ್ಬ ಜೆಂಟಲ್ಮ್ಯಾನ್ ಆಗಿ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಹೆಣ್ಮಕ್ಳಿಗೋಸ್ಕರ ಆ ರಜೆನ ಘೋಷಿಸ್ಬೇಕು, ಆ ರಜೆನ ಮಕ್ಕಳಿಗೆ ಸಿಗ್ಗಂಗೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಋತುಮತಿ ಆದಮೇಲೆ ಆ ಸಮಸ್ಯೆನ ಪ್ರತಿ ತಿಂಗಳು ಅನುಭವಿಸ್ತಾ ಇರ್ತಾರೆ. ತಿಂಗಳಿಗೆ ಆ ಒಂದು ದಿನ ಅಥವಾ 3 ದಿನ. ಸೊ ಯಾವ ಹೆಣ್ಮಕ್ಳು ಋತು ಚಕ್ರ ಆದಾಗ ಸಮಸ್ಯೆ ಇಲ್ಲದೇನೆ ಇದೀವಿ ಅಂತ ಅನ್ನೋರು ಯಾರೂ ಇಲ್ಲ. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ವರ್ಕಿಂಗ್ ವುಮೆನ್ಸ್ಗಳಿಗೆ ಹೇಳ್ಕೊಳಕ್ಕಾಗಲ್ಲ ಕೆಲವು ಸಂದರ್ಭಗಳಲ್ಲಿ. ನಾವುಗಳಂತೂ ಕಲಾವಿದ್ರಿಗಂತೂ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕಂದರೆ ನಮ್ಮ ಟೈಮಿಂಗೋಸ್ಕರ ಶೂಟಿಂಗ್ ಮಾಡ್ಕೊಳಕ್ಕಾಗಲ್ಲ. ನಾವುಗಳು ತುಂಬ ಕಷ್ಟಪಡ್ತಾ ಇದ್ದೀವಿ ಈಗಲೂ. ಮುಂದೆ ಈ ಈ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸೇ ಆಗಿರ್ಬೋದು ಅಥವಾ ಪ್ರೈವೇಟೇ ಆಗಿರ್ಬೋದು, ಎಲ್ಲ ಹೆಣ್ಮಕ್ಳಿಗೂ ಈ ರಜೆ ಸಿಗಬೇಕು. ಈ ರಜೆ ಸಿಕ್ಕಿದಾಗ ಹೆಣ್ಮಕ್ಳು ಎಲ್ಲೋ ಒಂದು ದಿನನಾದರೂ ಆ ರೆಸ್ಟಲ್ಲಿ ಇರ್ತಾರೆ. ಹೆಣ್ಮಕ್ಳಿಗೆ ನಿಜವಾಗ್ಲೂ ರೆಸ್ಟ್ ಬೇಕು. ನಾವು ಅನ್ಕೋಬೋದು, ಯಾಕಂದರೆ ಎಷ್ಟು ಹಿಂದಿನ ಕಾಲದಲ್ಲಿ 3 ದಿನ ಹೊರಗಡೆ ಕೂರಿಸ್ತಿದ್ರು. ಅವರಿಗೆ ಮುಟ್ಟಬಾರ್ದು, ನೀವು ರೆಸ್ಟ್. ಅದು ಮುಟ್ಟಿದ್ರೆ ಮೈಲ್ಗೆ ಅಂತಲ್ಲ, ಆ ಹೆಣ್ಮಕ್ಳಿಗೆ ತಿಂಗಳು ಪೂರ್ತಿ ಕೆಲಸ ಮಾಡಿರ್ತಾರೆ, ತಿಂಗಳು ಪೂರ್ತಿ ಅವರು ಟಯರ್ಡ್ ಆಗಿರ್ತಾರೆ. ಆ 3 ದಿನನಾದರೂ ಅವ್ರ ದೇಹಕ್ಕೆ, ಅವ್ರ ಮನಸ್ಸಿಗೆ ಒಂದು ರೆಸ್ಟ್ ಸಿಗಲಿ ಅಂತ, ವಿಶ್ರಾಂತಿ ಸಿಗಲಿ ಅಂತ ಆ 3 ದಿನ ಮಾಡ್ತಿದ್ರು. ಇತ್ತೀಚೆಗೆ ಬರ್ತಾ ಮೈಲ್ಗೆ ಅನ್ನುವಂಥದ್ದು ಸಿಟಿನಲ್ಲಿ ಎಲ್ಲೂ ಸಿಗಲ್ಲ. ಕೆಲವು ಕಡೆ ಊರುಗಳಲ್ಲಿ ಇನ್ನೂ ಇದೆ ಅದು. ಯಾಕಂದರೆ ಅಲ್ಲಿ ಏನಂತಂದರೆ ಬೆಳಗಿಂದ ಸಂಜೆ ತನಕ ಹೆಣ್ಮಕ್ಳು ಒಲೆ ಮುಂದೆ ಬೇಯ್ತಾರೆ ಅಥವಾ ಗದ್ದೆನಲ್ಲಿ ಹೊಲಗಳಲ್ಲಿ. ಹಳ್ಳಿ ಕಡೆ ತುಂಬ ಕಷ್ಟಪಡ್ತಾರೆ ಹೆಣ್ಮಕ್ಳು, ಗಂಡ್ಮಕ್ಳು ಪಡ್ತಾರೆ. ಹಾಗೆ ಹೆಣ್ಣುಮಕ್ಕಳಿಗೆ ಆ 3 ದಿನದಲ್ಲಿ ಒಂದು ರೆಸ್ಟ್ ಅಥವಾ ವಿಶ್ರಾಂತಿ ಸಿಕ್ಕಿದ್ರೆ ನಿಜವಾಗ್ಲೂ ಆಕೆಗೆ ತುಂಬಾ ಖುಷಿ ಆಗುತ್ತೆ. ಬೇಕು, ಅವಶ್ಯಕತೆ ಇದೆ. ಅದು ತುಂಬಾ ಇಷ್ಟು ವರ್ಷಗಳಾದ್ಮೇಲೆ ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಿರೋದು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ನಾನೊಬ್ಬ ನಟಿ ಅಂತಲ್ಲ, ನಾನೊಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ನನ್ನಂತ ಹೆಣ್ಣಿಗೆ ಇದು ಅವಶ್ಯಕತೆ ಇದೆ. ದಯವಿಟ್ಟು ಇದಕ್ಕೆ ನಮ್ಮ ಎಲ್ಲ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ನಮ್ಮ ಎಲ್ಲ ಇದರಲ್ಲೂ ಸಂಸ್ಥೆನಲ್ಲೂ ಹೆಣ್ಮಕ್ಳಿಗೆ ಇದೊಂದು ದಿನ ರಜಾ ಕೊಟ್ಟು ಅವರ ಆ ನಗುನ ಅವ್ರ ಮುಖದಲ್ಲಿ ನೀವು ನೋಡ್ಬೋದು.